ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋ ಯಾವ ವಿಷಯದ ಬಗ್ಗೆಪ್ಪ ಅಂತ ಹೇಳಿದ್ರೆ, ಹಲವಾರು ಜನಕ್ಕೆ ವೈಟ್ ಹೇರ್ ಪ್ರಾಬ್ಲಮ್ ಇರುತ್ತಲ್ಲ, ಈ ಥರ ವೈಟ್ ಹೇರ್ ಪ್ರಾಬ್ಲಮ್ ಇರೋರಿಗೆ ನ್ಯಾಚುರಲ್ ಆಗಿ ನಾವು ಮನೆಯಲ್ಲೇ ಬ್ಲ್ಯಾಕ್ ಆದ ಹೇರ್ ಡೈ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದರಿಂದ ವಿಡಿಯೋನ ಎಲ್ಲನೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆ ತನಕ ನೋಡಿ. ಮತ್ತು ಏನಂತ ಹೇಳಿದ್ರೆ, ನೀವು ಎಂತಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ನನ್ನ ವಿಡಿಯೋದಿಂದ ನಿಮಗೆ ಏನಾದರೂ ಯೂಸ್ಫುಲ್ ಆಗ್ತಾಯಿದೆ ಅನ್ನೋದಾದರೆ ವಿಡಿಯೋಗೊಂದು ಕೊನೆಯದಾಗಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗಾದರೆ ಬನ್ನಿ, ಈ ಹೇರ್ ಡೈನ ಯಾವ ಥರ ರೆಡಿ ಮಾಡ್ಕೊಳ್ಳೋದು, ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತೆಲ್ಲ ನೋಡ್ಕೊಂಬರೋಣ. ತುಂಬ ಜನಕ್ಕೆ ಈ ಪ್ರಾಬ್ಲಮ್ ಇರುತ್ತೆ ಫ್ರೆಂಡ್ಸ್. ಎಂತ ಅಂತ ಹೇಳಿದ್ರೆ, ಹೇರು ವೈಟ್ ಆಗೋದು. ಇವಾಗಂತೂ ಹುಟ್ಟೋ ಮಕ್ಕಳಿಗೆ ಸಹಿತ ವೈಟ್ ಹೇರ್ ಇರುತ್ತೆ. ಇದು ಯಾವುದರಿಂದ ಅಂತ ಹೇಳಿದ್ರೆ ಫ್ರೆಂಡ್ಸ್, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ ಇರುತ್ತಲ್ಲ, ಅದರಿಂದ ನಮಗೆ ವೈಟ್ ಹೇರ್ ಆಗೋ ಸಾಧ್ಯತೆಗಳಿರುತ್ತೆ. ಮತ್ತು ಕೆಲವೊಬ್ಬರು ಹೇರ್ಗೆ ಕಲರ್ ಮಾಡಿಸ್ತಾ ಇರ್ತಾರಲ್ವ, ಅದರಿಂದ ಅವರು ಕೆಮಿಕಲ್ ರಹಿತ ಕಲರ್ಗಳನ್ನ ನಮ್ಮ ತಲೆಗೆ ಆ್ಯಡ್ ಮಾಡ್ತಾರೆ. ಅದರಿಂದ ನಮ್ಮ ಕೂದಲು ಬಿಳಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕಾಗಿ ನಾವು ನ್ಯಾಚುರಲ್ ಆದ ಪ್ರಾಡಕ್ಟ್ಗಳನ್ನ ನಮ್ಮ ತಲೆಗೆ ಯೂಸ್ ಮಾಡೋದ್ರಿಂದ ಫ್ರೆಂಡ್ಸ್, ನಮ್ಮ ಹೇರು ಪರ್ಮನೆಂಟಾಗಿ ಬ್ಲ್ಯಾಕ್ ಆಗೋ ಸಾಧ್ಯತೆಗಳಿರುತ್ತೆ. ಅದರಿಂದ ನಾವು ಯಾವುದೇ ಪದಾರ್ಥ ಯೂಸ್ ಮಾಡಿದ್ರೂ ನ್ಯಾಚುರಲ್ ಆದ ಪದಾರ್ಥಗಳನ್ನೇ ಯೂಸ್ ಮಾಡಬೇಕು. ತಿನ್ನೋಕ್ಕಾಗಲಿ ಅಥವಾ ತಲೆಗೆ ಹಚ್ಕೊಳ್ಳೋಕ್ಕಾಗಲಿ, ಫೇಸ್ಗೆ ಹಾಕೋಕ್ಕಾಗಲಿ ಎಲ್ಲನೂ ನ್ಯಾಚುರಲ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದ್ರೆ ನಮ್ಮ ಹೆಲ್ತ್ ಸಹ ಹೆಲ್ದಿಯಾಗಿರುತ್ತೆ, ನಾವು ಸಹ ಆರೋಗ್ಯಕರವಾಗಿರ್ತೀವಿ. ನಿಜ ಅಲ್ವಾ ಫ್ರೆಂಡ್ಸ್? ಈ ಹೇರ್ ಕಲರ್ ಮಾಡೋದಕ್ಕೆ ನಾನು ಮೈನ್ ಇಂಗ್ರೀಡಿಯೆಂಟ್ಸ್ ಆಗಿ ಕರಿಬೇವಿನ ಎಲೆಗಳು ತೊಗೊಂಡಿದ್ದೀನಿ. ಈ ಕರಿಬೇವಿನ ಎಲೆಗಳು ಫ್ರೆಂಡ್ಸ್, ಒಂದು 8 ಎಲೆ ತೊಗೊಳ್ಳಿ. 8 ಎಲೆನ ನೀವು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸ್ಕೊಳ್ಳಿ. ಅಂತ ಹೇಳಿದ್ರೆ ಎಲೆಗಳೆಲ್ಲ ಚೆನ್ನಾಗಿ ಒಣ್ಕೋಬೇಕು. ಒಣ್ಕೊಂಡು ಈ ಥರ ಚೆನ್ನಾಗಿ ಡ್ರೈ ಆಗೋ ಥರ ನೀವು ಬಿಸಿಲಿನಲ್ಲಿ ಒಣಗಿಸ್ಕೋಬೇಕು. ಬಿಸಿಲಿಲ್ಲಪ್ಪ ಅಂತ ಹೇಳೋರು ಸ್ವಲ್ಪ ಎಲೆಗಳು ಒಣಗಿದ್ಮೇಲೆ ಈ ಥರ ಒಂದು ನಾನ್ ಸ್ಟಿಕ್ ತವೆಯಲ್ಲಿ ನೀವು ಚೆನ್ನಾಗಿ ಎಲೆಗಳನ್ನ ಹುರ್ಕೊಳ್ಳಿ. ಅಂದರೆ ಈ ಎಲೆಗಳು ಕಪ್ಪು ಬಣ್ಣಕ್ಕೆ ಬರಬೇಕು ಫ್ರೆಂಡ್ಸ್, ಆ ಥರ ನೀವು ಹುರ್ಕೋಬೇಕು. ಯಾವುದೇ ಥರ ಆಯಿಲ್ ಆಗಲಿ ನೀರಾಗಲಿ ಏನೂ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಡ್ರೈ ಎಲೆನ ನೀವು ಈ ಥರ ಚೆನ್ನಾಗಿ ಹುರ್ಕೋಬೇಕು. ನೆಕ್ಸ್ಟ್ ನೀವು ಅದು ಬ್ಲ್ಯಾಕಾಗಿ ಚೆನ್ನಾಗಿ ಹುರಿದ್ಮೇಲೆ ಅದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಯಾವುದೇ ಥರ ನೀರು ಆ್ಯಡ್ ಮಾಡ್ದಂಗೆ ಡ್ರೈ ಆಗಿ ನೀವು ರುಬ್ಕೋಬೇಕು. ಅದನ್ನ ತುಂಬ ಚಿಕ್ಕದಾಗಿ ರುಬ್ಕೋಬೇಕಂದ್ರೆ ಒಂದು ಟರ್ಮರಿಕ್ ಪೌಡ್ರು ಅಷ್ಟು ನೈಸ್ ಆಗಬೇಕು ಈ ಪೌಡರ್. ಫೈನಲಿ ನಮಗೆ ಈ ಥರ ಒಂದು ಪೌಡ್ರ್ ರೆಡಿ ಆಗುತ್ತೆ. ಈ ಪೌಡ್ರಿಗೆ ನೆಕ್ಸ್ಟ್ ಏನು ಮಾಡಬೇಕಂತ ಹೇಳ್ತೀನಿ ನೋಡಿ. ನೀವು ಈ ಪೌಡರ್ಗೆ 1 ಟೇಬಲ್ ಸ್ಪೂನು ಗಟ್ಟಿ ಮೊಸರು ಫ್ರೆಂಡ್ಸ್. ಗಟ್ಟಿ ಮೊಸರು ಇಲ್ಲ ಅಂತ ಹೇಳೋರು ನ್ಯಾಚುರಲ್ ಆದ ಆ್ಯಲೋವೆರಾ ಜೆಲ್, ಅಂದರೆ ಪ್ಯೂರ್ ಆಗಿರಬೇಕದು. ಆ್ಯಲೋವೆರಾ ಜೆಲ್ನ 1 ಟೇಬಲ್ ಸ್ಪೂನ್ ಹಾಕೋಬೋದು. ಎರಡನ್ನೂ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಂಡು ಕರಿಬೇವಿನ ಪುಡಿಗೆ ಮೊಸರನ್ನ ಆ್ಯಡ್ ಮಾಡಿದಾಗ ನಮಗೆ ಈ ಥರ ಒಂದು ಜೆಲ್ ರೆಡಿ ಆಗುತ್ತೆ. ಅಂತ ಹೇಳಿದ್ರೆ ಬ್ಲ್ಯಾಕ್ ಆದ ನಮಗೆ ಅಪ್ಲೈ ಮಾಡ್ಕೊಳಕ್ಕೆ ಬೇಕಾದ ಹೇರ್ ಡೈ ರೆಡಿ ಆಗುತ್ತೆ ಫ್ರೆಂಡ್ಸ್ ನಮಗೆ. ಫ್ರೆಂಡ್ಸ್, ಇದು ನೀವು ನೋಡ್ಬೋದು, ಇದು ನ್ಯಾಚುರಲ್ ಆಗಿದೆ. ಯಾವುದೇ ಥರ ಕೆಮಿಕಲ್ ಆಗಲಿ ಯಾವುದೇ ಥರ ಪ್ರಾಡಕ್ಟ್ ಆಗಲಿ ನಾವು ಯೂಸ್ ಮಾಡಿಲ್ಲ. ಸೊ ಇದು ನ್ಯಾಚುರಲ್ ಆಗಿದೆ. ಇದನ್ನ ಯಾವ ಥರ ಅಪ್ಲೈ ಮಾಡ್ಕೋಬೇಕಂತ ಹೇಳ್ತೀನಿ ನೋಡಿ. ಫಸ್ಟ್ ನೀವು ನಿಮ್ಮ ತಲೆ ಕೂದಲನ್ನ ಈ ಥರ 2 ಭಾಗ ಮಾಡಿ, ಅಂದರೆ ಮಧ್ಯಕ್ಕೆ ಈ ಥರ ಬಗ್ತಲ್ಲಿ ತೆಗೆದು 2 ಕಡೆ ಕೂದಲು ಬರೋ ಥರ ಮಾಡಿ. ನೆಕ್ಸ್ಟು ನೀವು ಈ ಏನು ಹೇರ್ ಪ್ಯಾಕ್ ರೆಡಿ ಆಗಿದೆ ಅಲ್ವಾ, ಹೇರ್ ಪ್ಯಾಕಿಗೆ ಒಂದು ಬ್ರಷ್ ಅಂತ ಹೇಳಿದ್ರೆ, ಈ ಥರ ಬ್ರಷ್ ಇಲ್ಲ ಅಂತ ಹೇಳೋರು ಹಲ್ಲುಜ್ಜ ಬ್ರಷ್ ಇರುತ್ತಲ್ಲ ಅದನ್ನೇ ಯೂಸ್ ಮಾಡ್ಕೊ. ಚೆನ್ನಾಗಿ ಹೇರ್ ಪ್ಯಾಕ್ನ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈ ಥರ ನಿಮ್ಮ ತಲೆ ಕೂದಲು ಎಲ್ಲೆಲ್ಲಿ ಅಂದರೆ ವೈಟ್ ಹೇರ್ ಇರುತ್ತೆ, ಆ ವೈಟ್ ಹೇರ್ ಇರೋ ಭಾಗಕ್ಕೆ ಚೆನ್ನಾಗಿ ನೀವು ನಿಧಾನಕ್ಕೆ ಈ ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಹೋಗಿ. ಇದು ಅಪ್ಲೈ ಮಾಡಿ ಫ್ರೆಂಡ್ಸ್, ಒಂದು 4 ರಿಂದ 5 ಅವರ್ ನೀವು ಇದನ್ನ ಒಣಗಲಿಕ್ಕೆ ಬಿಡಬೇಕು ಫ್ರೆಂಡ್ಸ್. ಇದು 4 ರಿಂದ 5 ಅವರ್ ನೀವು ಚೆನ್ನಾಗಿ ಡ್ರೈ ಆದಮೇಲೆ ನೀವು ಸ್ವಲ್ಪ ಉಗುರು ಬೆಚ್ಚಗೆ ನೀರಿನಿಂದ ನಿಮ್ಮ ತಲೆನ ವಾಶ್ ಮಾಡ್ಕೋಬೇಕು. ಈ ಥರ ನೀವು ಕಂಟಿನ್ಯೂ ಆಗಿ 3 ವೀಕ್ಸ್ ಕಂಪಲ್ಸರಿ ಮಾಡಬೇಕು ಫ್ರೆಂಡ್ಸ್. ನೀವು ಈ ಹೇರ್ ಪ್ಯಾಕ್ನ ನೀವು 2 ಡೇಸ್ ಒಮ್ಮೆ ಅಪ್ಲೈ ಮಾಡಬೇಕಾಗುತ್ತೆ. ಮತ್ತು ನೀವು ಇದನ್ನ 1 ವೀಕೆಲ್ಲ ಟ್ರೈ ಮಾಡಿ ಬಿಟ್ಟರೆ ಯಾವುದೇ ಥರ ರಿಸಲ್ಟ್ ಸಿಗೋದಿಲ್ಲ. ನೀವು ಕಂಟಿನ್ಯೂ ಆಗಿ 3 ವೀಕ್ ಅಂತೂ ಕಂಪಲ್ಸರಿ ಮಾಡಲೇಬೇಕು. ಈ ಥರ ಮಾಡೋದ್ರಿಂದ ನಿಮ್ಮ ಏನು ವೈಟ್ ಹೇರ್ ಪ್ರಾಬ್ಲಮ್ ಇರುತ್ತಲ್ಲ, ಅದು ಪರ್ಮನೆಂಟಾಗಿ ಬ್ಲ್ಯಾಕ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಅನೇಕ ಕೆಮಿಕಲ್ ಇರೋ ಕಲರ್ಸ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ ಡ್ಯಾಮೇಜ್ ಆಗಿ ಉದುರುವಂಥ ಸಾಧ್ಯತೆ ಇರುತ್ತೆ. ಅದರಿಂದ ಆದಷ್ಟು ನ್ಯಾಚುರಲ್ ಆದ ಮನೆಮದ್ದುಗಳನ್ನ
ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದಿಂದ ನಿಮಗೇನಾದರೂ ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ನನ್ನ ವಿಡಿಯೋಗೊಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನಷ್ಟು ಹೊಸ ಆರೋಗ್ಯಕರವಾದ ಹೆಲ್ತ್ ಟಿಪ್ಸ್ ಮತ್ತು ಬ್ಯೂಟಿ ಟಿಪ್ಸ್ಗಳೊಂದಿಗೆ ಹೊಸ ವಿಡಿಯೋ ಮಾಡ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ ನೋಡ್ತಾ ಇರಿ, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಬಾಯ್.